Hello dear students, welcome back to my channel. The preparations ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂತೀನಿ, right? So ಈಗ previous videos ಅಲ್ಲಿ ನಾವು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇಂಪಾರ್ಟೆಂಟ್ 5 ಮಾರ್ಕ್ ನ್ಯೂಮರಿಕಲ್ಸ್, ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇಂಪಾರ್ಟೆಂಟ್ 5 ಮಾರ್ಕ್ ನ್ಯೂಮರಿಕಲ್ಸ್ ಕಂಪ್ಲೀಟ್ ಆಗಿತ್ತು. ಈಗ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇಂಪಾರ್ಟೆಂಟ್ 5 ಮಾರ್ಕ್ ನ್ಯೂಮರಿಕಲ್ಸ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ನು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ನಾನು ಇನ್ನೂ 2 ಮಾರ್ಕ್ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಡಿಸ್ಕಸ್ ಮಾಡೋದಿದೆ. ಸೊ ಅದ್ರ ಜೊತೆಗೆ ನಿಮಗೆ MCQ ವೆರಿ ಇಂಪಾರ್ಟೆಂಟ್, ಅದು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಈಗ 3 ಮಾರ್ಕ್ 2 ಮಾರ್ಕ್ ಅದರಲ್ಲೂ ನ್ಯೂಮರಿಕಲ್ಸ್ ಬರೋ ಚಾನ್ಸಸ್ ಇದೆ. ಸೊ ಅದು ನಾವು ಸಪ್ರೇಟ್ ಆಗಿ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಸದ್ಯಕ್ಕೆ 5 ಮಾರ್ಕ್ ನ್ಯೂಮರಿಕಲ್ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ, ನೋಡ್ಕೊಳ್ಳಿ. ದಿಸ್ ಇಸ್ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3, ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಇದು. ಸೊ ಲಾಸ್ಟ್ ಪ್ರೀವಿಯಸ್ 2 ಮಾಡೆಲ್ ಕ್ವಶನ್ ಪೇಪರ್ಸ್ ಕಂಪೇರ್ ಮಾಡಿದ್ರೆ ಸೊ ಇದು ಸ್ವಲ್ಪ ಸಿಂಪಲ್ ಆಗೇ ಇದೆ ನ್ಯೂಮರಿಕಲ್ಸ್. ನೋಡಿ, ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ, ತುಂಬಾ ಸಿಂಪಲ್ ಇದೆ, ಆರಾಮಾಗಿ ನಾವು ಸಾಲ್ವ್ ಮಾಡ್ಬೋದು. ಈಗ 3 capacitors, 2 microfarad, 3 microfarad, 6 microfarad are connected in series. Determine the effective capacitance of the combination. Find the potential difference across 6 microfarad capacitor if the combination is connected to 60 volt. So ಇದಕ್ಕಿಂತ ಸಿಂಪಲ್ ಪ್ರಾಬ್ಲಮ್ ಯಾವ್ದು ಇರೋದಿಲ್ಲ. ಸೊ ಈಗ ನೋಡಿ, 3 capacitors ಕೊಟ್ಟಿದ್ದಾರೆ. ಓಕೆ, ಒಂದು 2 microfarad ಇದೆ, ಇನ್ನೊಂದು 3 microfarad ಇದೆ, ಇನ್ನೊಂದು 6 microfarad ಇದೆ. And this is connected to a battery, so through a potential difference that is 60 volt. So if the capacitors are connected in series andre charge on each capacitor same irutte, potential difference different irutte. So now first ಏನು ಮಾಡಬೇಕು, effective capacity ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 1/CS ನಿಮಗೆ ಫಾರ್ಮುಲಾ ಗೊತ್ತಿರುತ್ತೆ, 1/C1 plus 1/C2 plus 1/C3. ಸೊ ಇಲ್ಲಿ 1/2 plus 1/3 plus 1/6 ಬರುತ್ತೆ, ಕರೆಕ್ಟಾ? ಸೊ 1/2 plus 1/3 plus 1/6, ಅದಕ್ಕೆ LCM 6 ಬರುತ್ತೆ. 1s are 2s are 2 plus 1. So 1/2 plus 3/6, 1s are 2s are. So half plus half 1 ಬರುತ್ತೆ. So 1/CS is 1 ಆದರೆ CS is equal to 1. So what is the unit? Microfarad. Okay. So this is the effective capacity. ಈಗ ನಾನು ಫೈಂಡ್ ಔಟ್ ಮಾಡಿದ್ದು effective capacity. Next ನಾವು charge on each capacitor and the whole combination is same, that is Q is equal to CS into V. CS ಬಂದು 10 power minus 6, so V is 60. So 6 into ಏನಾಗುತ್ತೆ 10 power minus 5. 6 into 10 power minus 5 coulomb. So this is charge on each capacitor. ನೋಡಿ, ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯಿತು. ಡಿಟರ್ಮೈನ್ ದ ಎಫೆಕ್ಟಿವ್ ಕೆಪಾಸಿಟಿ, ದಟ್ ಈಸ್ 1 microfarad. ಸೊ ಅದಾದ್ಮೇಲೆ ಈಗ ನಾವು ಮಾಡ್ತಾ ಇರೋದು ಪೊಟೆನ್ಷಿಯಲ್ ಡಿಫರೆನ್ಸ್ ಓನ್ಲಿ ಅಕ್ರಾಸ್ 6 microfarad. ಸೊ ಅದಕ್ಕೆ ಫಾರ್ಮುಲಾ ಏನು ಬರುತ್ತೆ, Q is equal to C3 into V3. So V3 is equal to Q by C3. So ಇದು ನಾವು ಸ್ಟೆಪ್ ನಂಬರ್ 3 ಅಲ್ಲಿ ಸಾಲ್ವ್ ಮಾಡೋಣ, ರೈಟ್? ಸೊ V3 ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 6 microfarad, ಚಾರ್ಜ್ ಆನ್ 6 microfarad. ಸೊ ದಟ್ ಈಸ್ 6 into 10 power minus 5. C3 ಬಂದು 6 into 10 power minus 6. 6 cancel. So potential difference across 6 microfarad ಇದು ಶಿಫ್ಟ್ ಮಾಡಿ, plus 6 minus 5 10 ಬರುತ್ತೆ, 10 volt. ಎಷ್ಟು ಸಿಂಪಲ್, ವೆರಿ ವೆರಿ ಸಿಂಪಲ್ ನ್ಯೂಮರಿಕಲ್ ಕೇಳಿದ್ದಾರೆ. ಈ ಥರ ಸಿಂಪಲ್ ನ್ಯೂಮರಿಕಲ್ಸ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ಔಟ್ ಆಫ್ 4 ನ್ಯೂಮರಿಕಲ್ಸ್ ಅಲ್ಲಿ 2 ನ್ಯೂಮರಿಕಲ್ಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ನೀವು ನ್ಯೂಮರಿಕಲ್ಸ್ ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಅದನ್ನ ಸಾಲ್ವ್ ಮಾಡ್ಬೋದು. ಪ್ರಾಕ್ಟೀಸೇ ಮಾಡಿಲ್ಲ ಅಂದ್ರೆ ಯಾವುದು ಸಿಂಪಲ್ ಯಾವುದು ಕಾಂಪ್ಲಿಕೇಟೆಡ್ ಅನ್ನೋದು ನೀವು ಜಸ್ಟಿಫೈ ಮಾಡೋದಕ್ಕಾಗೋದಿಲ್ಲ. one numerical complete ಆಯಿತು.
Second numerical ನೋಡ್ಕೊಳ್ಳಿ. For a copper, the number density of free electrons and the number of mobile charge carriers, electrons per unit volume, small n is given. So 8.5 into 10 power 28 per meter cube. So this is number density. Resistivity ಕೊಟ್ಟಿದ್ದಾರೆ. So 1.7 into 10 power minus 8 ohm meter. So conductivity sigma ನೋಡಿ ಎಷ್ಟು ಸಿಂಪಲ್ 1 by rho ಮಾಡಿದ್ರೆ we will get sigma. ಮತ್ತೆ ಏನ್ ಮಾಡಬೇಕು, ರಿಲ್ಯಾಕ್ಸೇಷನ್ ಟೈಮ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಟೌ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಫಾರ್ಮುಲಾ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಡಿವೈಡೆಡ್ ಬೈ ಎಂ. ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಫಸ್ಟ್ 5 ಮಾರ್ಕ್ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಬೈ ಎಂ. ಸೊ ಅದ್ರ ಮೇಲೆನೆ ನ್ಯೂಮರಿಕಲ್ ಬಂದಿದೆ ನೋಡಿ. ಈಗ ನಾವು ಟೌ ಅಂದ್ರೆ ಏನ್ ಬರುತ್ತೆ, ಸಿಗ್ಮಾ ಎಂ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು. The first part are sigma, second part are tau. So this is the planning. So planning is very simple. So plan ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈಗ ಫಸ್ಟ್ ಪಾರ್ಟ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಸಿಗ್ಮಾ ಇಸ್ ಈಕ್ವಲ್ ಟು 1 by rho ಮಾಡ್ತೀವಿ. ಸೊ ಸಿಗ್ಮಾ ಇಸ್ ಈಕ್ವಲ್ ಟು 1 divided by rho is 1.7 into 10 power minus 8. So 1 divided by 1.7, so that is 0.588 ಬರುತ್ತೆ. 0.588, okay, ಸಾಕು, into 10 power 8. So the unit is per ohm per meter. So this is the first part. The second part ಅಲ್ಲಿ ಈಗ ನಾವು tau ಕ್ಯಾಲ್ಕುಲೇಟ್ ಮಾಡೋಣ. Tau is equal to sigma m divided by n e square. What is sigma value ಸಿಗ್ಮಾ ವ್ಯಾಲ್ಯೂ ಈಗ ನಾವು ಫೈಂಡ್ ಔಟ್ ಮಾಡಿದ್ದೀವಿ. 0.588 into 10 power 8 into mass of the electron is given in the question 9.1 into 10 power minus 31. Suppose ಕೊಟ್ಟಿಲ್ಲ ಅಂದ್ರೆ ಅದು ನಿಮಗೆ ಗೊತ್ತಿರಬೇಕು. Mass of electron 9.1 into 10 power minus 31. So n is number density, that is 8.5 into 10 power 28 into charge of electron 1.6 into 10 power minus 19 whole square. So here simplify ಮಾಡೋಣ. 0.588 into 9.1 ಮಾಡಿದ್ರೆ so 5.3508 10 power 31 minus 8 ಮಾಡಿದ್ರೆ 23 ಬರುತ್ತೆ. So minus 23. So divided by 8.5 into 1.6 into 1.6, correct? So 21.76 into 10 power 28 minus 38. 28 minus 38 10 ಬರುತ್ತೆ, minus 10 ಬರುತ್ತೆ, correct? Minus 10. Okay. ಈಗ ನೋಡಿ 5.3503 divided by 21.76. So this is 0.24, 0.2458 into 10 power 10 minus 23 minus 13. The unit is second. And finally tau is equal to 0.246 approximately 10 power ಏನಾಗುತ್ತೆ 2.46 ಮಾಡ್ಕೊಂಡು 2.46 10 power minus 14 ಆಗುತ್ತೆ. 2.458 round off ಮಾಡಿದ್ರೆ 6, 2.46 10 power minus 14, 10 power minus 14 second. ತುಂಬಾ ಸಿಂಪಲ್ ನ್ಯೂಮರಿಕಲ್. ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ಲಿ ಈಗ ಕಿರ್ಚಾಫರ್ಸ್ ವೋಲ್ಟೇಜ್ ಲಾ ದಲ್ಲಿ ನಾವು ಪ್ರೀವಿಯಸ್ 2 ನ್ಯೂಮರಿಕಲ್ಸ್ ಮಾಡಿರೋದು. ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು ಎಷ್ಟು ಸಿಂಪಲ್ ಆಗಿದೆ, ಸೊ ನೀವೇ ಅರ್ಥ ಮಾಡ್ಕೋಬಹುದು. ದಿಸ್ ಇಸ್ ವೆರಿ ಸಿಂಪಲ್ ನ್ಯೂಮರಿಕಲ್. ನೆಕ್ಸ್ಟ್ ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ನ್ಯೂಮರಿಕಲ್ ನೋಡ್ಕೊಳ್ಳಿ. So a resistor of resistance is 50 ohm
Inductance 250 milli, ಅಂದ್ರೆ 250 into 10 power minus 3, 250 divided by 1000, 0.25 ಬರುತ್ತೆ, 0.25 Henry. Capacitance, ಇದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. A capacitor or in series in a circuit containing AC source, ಅಂದ್ರೆ VRMS, that is 220 volt. ನೋಡಿ ಏನು ಕೊಟ್ಟಿದ್ದಾರೆ ಅದನ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಫ್ರೀಕ್ವೆನ್ಸಿ 50 ಹರ್ಟ್ಸ್. ಇದರಲ್ಲೇ ನಿಮಗೆ ಪ್ಲಾನ್ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಇನ್ ದ ಸರ್ಕ್ಯೂಟ್ ಕರೆಂಟ್ ನೋಡಿ, ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ XC is more than XL ಅಂತ ಬರಬೇಕು. ಫೈಂಡ್ ದ ಕೆಪಾಸಿಟನ್ಸ್ C. ಓಕೆ, ಈಗ ಫಸ್ಟ್ ಸ್ಟೆಪ್ ಅಲ್ಲಿ ನಾವು XL XL is equal to L omega, correct? L is 0.25 ಅಂದ್ರೆ 1/4, 2 pi, F is 50 ಅಂದ್ರೆ ಎಷ್ಟು ಬರುತ್ತೆ, 314.2 divided by 4. Pi is 3.142 into 100, 314.2 divided by 4. 314.2 divided by 4 ಮಾಡಿದ್ರೆ 78.55. So this is XL. So XL ಆದ್ಮೇಲೆ ನೆಕ್ಸ್ಟ್ ನಾವು ಇಂಪೆಡೆನ್ಸ್ ಟ್ರಯಾಂಗಲ್ ಯೂಸ್ ಮಾಡಬೇಡ. ಓಕೆ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೋಡಿ 5 ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 5 60 ಡಿಗ್ರಿ. 5 is given 60 degree. So 60 degree. So this is XC is more andre XC minus XL. So this is R. What is this? Z. ಈಗ ನೋಡಿ tan 60. Tan 60 degree ಏನು ಬರುತ್ತೆ? XC minus XL divided by R. Divided by R. R is given, that is 50 ohm. So tan 60 is root 3 into 50 is equal to XC minus XL. So XC is equal to XL. ಈ ಕಡೆ ಶಿಫ್ಟ್ ಮಾಡಿ 78.55 plus root 3. Root 3 ಅಂದ್ರೆ 1.732 into 50. Okay, so XC is 1 divided by C into 2 pi F. Okay, so 1.732 into 50. 1.732 into 50, 86. So this is 78.55 plus 86.6. 86.6 plus 78.55, 165 ಬರುತ್ತೆ. So C is equal to 1 divided by 2 pi F is 314.2 into 86.6 plus 78.55, 165.15. C is equal to 1 divided by 165.15 into 314.2. So that is 51890.13. So ಇದು 1 divided by 0 point ಮಾಡ್ಕೊಳ್ಳಿ, 51890.13. 10 power ಏನಾಗುತ್ತೆ? ಪಾಯಿಂಟ್ ಶಿಫ್ಟ್ ಮಾಡಬೇಕು. 1 2 3 4 5. 10 power ಏನಾಗುತ್ತೆ? 5. ಓಕೆ, 1 2 3 4 5. ಸೊ 10 power 5 ಮೇಲೆ ಹೋದ್ರೆ 10 power minus 5. So 1 divided by 0.51 89013. So that is 1.927 into 10 power minus 5. So this is 19.27. 10 power minus 6 ಆಗುತ್ತೆ, ಅಂದ್ರೆ microfarad. This is a capacitance, right? Capacitance 19.27. Inductive reactance 78.55. Okay. We have 3 numericals complete. What is this? XL.
so third model question paper ಅಲ್ಲಿ, so lost numerical. So this is based on ನೋಡಿ photoelectric effect ಅಂದ್ರೆ dual nature of radiation and matter. So ಆ ಚಾಪ್ಟರ್ ಅಲ್ಲಿ ಬಂದಿದೆ. When light of wavelength lambda 400 nanometer is incident on photosensitive surface, the stopping potential for photoelectrons emitted is found to be V1, the stopping potential. First case, the lambda 1 ಅಂತ ತಗೋಣ. So ಅದಕ್ಕೆ corresponding stopping potential 0.96 volt ಇದೆ. When light of wavelength lambda 2 ಅಂತ ತಗೋಣ, 500 nanometer is incident on same photosensitive ಅಂದ್ರೆ work function constant ಇರುತ್ತೆ. ಯಾಕಂದ್ರೆ same photosensitive surface, the stopping potential is found to be for lambda 2. This is stopping potential. Okay, so Planck's constant ಮಾಡಬೇಕು. Speed of light ಕೊಟ್ಟಿದ್ದಾರೆ, E ಕೊಟ್ಟಿದ್ದಾರೆ, charge of electron. Actually problem solve ಮಾಡಿದಾದ್ಮೇಲೆ ರೈಟ್ ಇದೆಯಾ ರಾಂಗ್ ಇದೆಯಾ ಕ್ರಾಸ್ ಚೆಕ್ ಮಾಡ್ಕೋಬಹುದು ಈಸಿಯಾಗಿ. ಯಾಕಂದ್ರೆ ನಮಗೆ Planck's constant ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತಿರುತ್ತೆ 6.625 into 10 power minus 34. ಸೊ ಅದು ರೈಟ್ ಇದೆಯಾ ರಾಂಗ್ ಇದೆಯಾ ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ ನೋಡಿ photoelectric equation ನಾವು ಯೂಸ್ ಮಾಡ್ತೀವಿ ಇಲ್ಲಿ by using photoelectric equation. So ಯಾವ equation ತಗೋಬೇಕು, SC by lambda is equal to work function plus EV. ಈಗ ನೋಡ್ಕೊಳ್ಳಿ ಯಾವ ರೀತಿ ನಾನು ಕನ್ವರ್ಟ್ ಮಾಡ್ತೀನಿ. ಕನ್ವರ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ lambda 1 SC by lambda 1 is equal to work function plus EV1. So call this is equation number 1. And then for lambda 2 second wavelength, so SC by lambda 2 is equal to work function plus EV2. So call this is equation number 2. So ಇದರಲ್ಲಿ ಯಾವುದು greater? So greater is V1 is greater ಅಂದ್ರೆ equation 1 minus equation 2 ಮಾಡಬೇಕು. ಅಂದ್ರೆ SC ಕಾಮನ್ ಆಗುತ್ತೆ, ರೈಟ್. 1 by lambda 1 minus 1 by lambda 2. So work function cancel ಆಗುತ್ತೆ. So E of V1 minus V2. ನೋಡಿ SC by lambda 1, SC by lambda 2. ಪ್ಲಾನಿಂಗ್ ಅರ್ಥ ಮಾಡ್ಕೊಳ್ಳಿ. V1 ವ್ಯಾಲ್ಯೂ 0.96 ಇದೆ, V2 ವ್ಯಾಲ್ಯೂ ಎಷ್ಟಿದೆ 0.34. ಸೊ ನೀವು equation 1 minus equation 2 ಮಾಡಬೇಕು. 2 minus 1 ಮಾಡಿದ್ರೆ ಮತ್ತೆ ಅದು ನೆಗೆಟಿವ್ ಬಂದ್ಬಿಡುತ್ತೆ. ಸೊ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೋಬೇಕು. ಸೊ E of V1 minus V2. So we want H, Planck's constant. So H is equal to E ಅಂದ್ರೆ 1.6 into 10 power minus 19. So V1 minus V2 ಮಾಡೋಣ. So ಅಂದ್ರೆ 0.96 minus 0.34, 0.62. Okay, whole divided by C is 3 into 10 power 8. So 1 divided by lambda 1 ಎಷ್ಟಿದೆ 400 ನ್ಯಾನೋ. ಅಂದ್ರೆ ನೋಡಿ 4 into 10 power 2 10 power minus 9 minus 7 ಆಗುತ್ತೆ. So lambda 2 5 into 10 power 2 10 power minus 9 minus 7 ಆಗುತ್ತೆ. So 10 power minus 7 ನಾವು ಹೊರಗಡೆ ಕಾಮನ್ ತೆಗೆದ್ಬಿಡೋಣ. 10 power minus 7 is taken as common. ಸ್ವಲ್ಪ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. 10 power minus 7 ಕಾಮನ್. ರಿಮೈನಿಂಗ್ ಏನ್ ಬರುತ್ತೆ 1 by 4 minus 1 by 5. Okay, ಈಗ ನೋಡ್ಕೊಳ್ಳಿ. It is very simple. H is equal to 1.6 into 0.62. So that is 0.99 to 10 power minus 19 whole divided by C is 3 into 10 power 8. ಇದು ಮೇಲೆ ಹೋದ್ರೆ plus 7 plus 8 ಎಷ್ಟಾಗುತ್ತೆ 15. Okay, LCM ನೋಡಿ 4 into 5 20. So 4 ones are 4 5s are 5 minus 4 ಬರುತ್ತೆ. 5 minus 4 is 1. So H is equal to 0.992 into ಏನು ಮಾಡಬೇಕು 20. Okay, ಇದು 1 by 20 ನ್ಯೂಮರೇಟರ್ಗೆ ಶಿಫ್ಟ್ ಆದರೆ 20 ಆಗುತ್ತೆ. 20 into 0.992 19.84 into 10 power minus 19 minus 15 minus 34 divided by 3. 19.84 divided by 3. 6.61.
ಸೊ ಇದರಲ್ಲೇ ನಮ್ಗೆ ಗೊತ್ತಾಗ್ಬಿಡತ್ತೆ ಸೊ ನಾವು ಮಾಡ್ತಾ ಇರೋದು ಮಾಡಿರೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಆಕ್ಚುಲಿ 6.625 10⁻⁻34 ಜೂಲ್ ಸೆಕೆಂಡ್. ಸೊ ದಟ್ ಈಸ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ನಮಗೆ 6.61 ಬಂದಿದೆ ಅಂದರೆ ಸೊ ಎಕ್ಸಾಕ್ಟ್ಲಿ ನಮಗೆ ಕರೆಕ್ಟ್ ಆನ್ಸರ್ ಬಂದಿದೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೋದು. 100% ನೀವು ಎಕ್ಸಾಮಲ್ಲಿ ಈ ಥರ ಬಂದಿದೆ ಅಂದರೆ ಇದಕ್ಕೆ ಕಂಪ್ಲೀಟ್ 5 ಮಾರ್ಕ್ಸ್ ಸಿಗುತ್ತೆ ಅಂತ ಸೊ ಅದು ಕನ್ಫರ್ಮೇಷನ್ ತಗೋಬೋದು. ಸೊ ಅಲ್ಲಿಗೆ ನೋಡಿ, ಸೊ ಎಲ್ಲ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲಿ 5 ಮಾರ್ಕ್ ನ್ಯೂಮರಿಕಲ್ಸ್ ಕಂಪ್ಲೀಟ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ದಯವಿಟ್ಟು ಲೈಕ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಅಪ್ಡೇಟ್ಸ್ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ. ಚೆನ್ನಾಗಿ ಸ್ಕೋರ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.